ಹಾಯ್ ಎವ್ರಿವನ್, ಹೋಪ್ ಯು ಆರ್ ಆಲ್ ಡೂಯಿಂಗ್ ವೆಲ್. ಎಲ್ಲರೂ ಚೆನ್ನಾಗಿದ್ದೀರಿ ಅಲ್ವಾ? ಈ ವಿಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ಡಿಸ್ಕಸ್ ಮಾಡ್ತಿರುವಂಥದ್ದು 10th ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸಿನ 5th ಚಾಪ್ಟರ್ ಅರಿಥ್ಮೆಟಿಕ್ ಪ್ರೋಗ್ರೆಷನ್ಸ್, ಇದರ ಎಕ್ಸಸೈಸ್ 5.3ಯ ಲಾಸ್ಟ್ 3 ಕ್ವೆಶನ್ಸ್. ಯಾವುದೇ ಎಕ್ಸಸೈಸ್ ಕ್ವೆಶನ್ಸನ್ನು ಸಾಲ್ವ್ ಮಾಡೋದಕ್ಕೂ ಮುಂಚೆ ಆ ಪರ್ಟಿಕ್ಯುಲರ್ ಚಾಪ್ಟರ್ನ ಇಂಟ್ರೊಡಕ್ಷನ್ ವಿಡಿಯೋವನ್ನು ನೀವು ಖಂಡಿತವಾಗಿ ನೋಡಲೇಬೇಕು. ಅದಲ್ಲದೆ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಚಾಪ್ಟರ್ನ ಎಕ್ಸಸೈಸ್ 5.1, 5.2 ಹಾಗೆ ಎಕ್ಸಸೈಸ್ 5.3ಯ ಕ್ವೆಶನ್ ನಂಬರ್ 1ಇಂದ ಕ್ವೆಶನ್ ನಂಬರ್ 17 ತನಕದ ಎಲ್ಲ ಕ್ವೆಶನ್ಸನ್ನು ಈಗಾಗಲೇ ಸಾಲ್ವ್ ಮಾಡಿ ಆಗಿದೆ. ಇಂಟ್ರೊಡಕ್ಷನ್ ವಿಡಿಯೋ ಮಸ್ಟ್ ವಾಚ್ ವಿಡಿಯೋ ಅಂತ ಹೇಳ್ತಾ ಇದ್ದೇನೆ. ಯಾಕೆ ಅಂತ ಹೇಳಿದರೆ, ಆ ಚಾಪ್ಟರ್ನ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್, ಇಂಪಾರ್ಟೆಂಟ್ ಪಾಯಿಂಟ್ಸ್ ಹಾಗೆ ಅದರಲ್ಲಿ ಬರುವಂತಹ ಎಲ್ಲ ಫಾರ್ಮುಲಾಸನ್ನು ಇಂಟ್ರೊಡಕ್ಷನ್ ವಿಡಿಯೋದಲ್ಲಿ ಡೀಟೇಲಾಗಿ ಡಿಸ್ಕಸ್ ಮಾಡಿದ್ದು, ಫಾರ್ಮುಲಾಸನ್ನು ಕೂಡ ಲಿಸ್ಟ್ ಮಾಡಿದ್ದೇನೆ. ಅಲ್ಲದೆ ಯಾವ ರೀತಿಯಾಗಿ ನೀವು ಕ್ವೆಶನ್ಸನ್ನು ಸಾಲ್ವ್ ಮಾಡ್ಬೋದು ಅಂತ ಹೇಳುವಂಥದ್ದನ್ನು ಕೂಡ ಆ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೇನೆ. ಸೊ ಇಟ್ಸ್ ಅ ಮಸ್ಟ್ ಆ್ಯಂಡ್ ಶುಡ್ ವಾಚ್ ವಿಡಿಯೋ. ಅದ್ರ ಜೊತೆಗೆ ಎಕ್ಸಸೈಸ್ ಕ್ವೆಶನ್ಸನ್ನು ಕೂಡ ಸಾಲ್ವ್ ಮಾಡಿ ಆಗಿದೆ. ಈ ಎಲ್ಲ ವಿಡಿಯೋಸ್ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಚಾಪ್ಟರ್ನ ಪ್ಲೇಲಿಸ್ಟ್ನಲ್ಲಿ ಅವೈಲೇಬಲ್ ಇದೆ. ಈ ಪ್ಲೇಲಿಸ್ಟ್ ಲಿಂಕನ್ನು ಇದೇ ವಿಡಿಯೋದ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇವೆ. ಸೊ ಪ್ಲೀಸ್ ಚೆಕ್ ಔಟ್ ದಿ ಡಿಸ್ಕ್ರಿಪ್ಷನ್ ಬಾಕ್ಸ್, ಫೈಂಡ್ ಔಟ್ ದಿ ಪ್ಲೇಲಿಸ್ಟ್ ಲಿಂಕ್. ಅದರಲ್ಲಿ ಮೊಟ್ಟ ಮೊದಲನೇದಾಗಿ ನೀವು ನೋಡಬೇಕಾಗಿರುವಂಥದ್ದು ಇಂಟ್ರೊಡಕ್ಷನ್ ವಿಡಿಯೋ. ತದನಂತರ ನೀವು ಎಕ್ಸಸೈಸ್ ಕ್ವೆಶನ್ಸ್ನ ಸೊಲ್ಯೂಷನ್ಸನ್ನು ನೋಡ್ಕೊಳ್ಬೋದು. ಹಾಗೆ ಪ್ರತಿಯೊಂದು ವಿಡಿಯೋದ PDF ನೋಟ್ಸನ್ನು ಪಡೀಲಿಕ್ಕೋಸ್ಕರ ನೀವು ನಮ್ಮ ಟೆಲಿಗ್ರಾಮ್ ಚಾನಲನ್ನು ಜಾಯ್ನ್ ಆಗಿ. ಸೊ ಟೆಲಿಗ್ರಾಮ್ ಚಾನಲ್ನಲ್ಲಿ ನಾವು PDF ನೋಟ್ಸನ್ನು ಅಪ್ಲೋಡ್ ಮಾಡಿದ್ದೇವೆ. ಹಾಗೆ ಯು ಕ್ಯಾನ್ ಕನೆಕ್ಟ್ ಅಸ್ ಥ್ರೂ ಇನ್ಸ್ಟಾಗ್ರಾಮ್ ಆ್ಯಸ್ ವೆಲ್ ಆ್ಯಸ್ ವಾಟ್ಸಪ್. ಇನ್ಸ್ಟಾಗ್ರಾಮಲ್ಲಿ ನಮ್ಮನ್ನು ಫಾಲೋ ಮಾಡ್ಕೊಳ್ಳಿ. ಹಾಗೆ ನಮ್ಮ ವಾಟ್ಸಪ್ ಚಾನಲನ್ನು ಕೂಡ ಜಾಯ್ನ್ ಆಗಿ. ಈಗ ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಿರುವಂಥದ್ದು ಎಕ್ಸಸೈಸ್ 5.3ಯ ಕ್ವೆಶನ್ ನಂಬರ್ 18. ಸೊ ಯು ಕ್ಯಾನ್ ಸಿ ಕ್ವೆಶನ್ ಏನು ಹೇಳ್ತಾ ಇದೆ. ಫಸ್ಟಿಗೆ ಕ್ವೆಶನನ್ನು ಓದಿ ಅರ್ಥ ಮಾಡಿಕೊಳ್ಳುವಂಥದ್ದು ಇಂಪಾರ್ಟೆಂಟ್. ಎ ಸ್ಪೈರಲ್ ಈಸ್ ಮೇಡ್ ಅಪ್ ಆಫ್ ಸಕ್ಸೆಸಿವ್ ಸೆಮಿ ಸರ್ಕಲ್ಸ್. ಓಕೆ, ಸೆಮಿ ಸರ್ಕಲ್ಸನ್ನು ಜಾಯಿನ್ ಮಾಡ್ತಾ ಒಂದು ಸ್ಪೈರಲನ್ನು ಕ್ರಿಯೇಟ್ ಮಾಡಿದ್ದಾರೆ. ವಿತ್ ಸೆಂಟರ್ಸ್ ಆಲ್ಟರ್ನೇಟಿವ್ಲಿ ಎಟ್ ಎ ಆ್ಯಂಡ್ ಬಿ. ಸೆಂಟರ್ಸ್ ಎ ಮತ್ತು ಬಿ ಆಲ್ಟರ್ನೇಟ್ ಆಗಿ ಎಯನ್ನು ಮತ್ತು ಬಿಯನ್ನು ಸೆಂಟರ್ ಆಗಿ ತಗೊಂಡು ಆ ಸ್ಪೈರಲನ್ನು ಫಾರ್ಮ್ ಮಾಡಿದ್ದಾರೆ. ಸೊ ಯು ಕ್ಯಾನ್ ಸಿ ಹಿಯರ್, ಫಸ್ಟಿಗೆ ಎಯನ್ನು ಸೆಂಟರ್ ಆಗಿ ತಗೊಂಡು L1 ಅಂತ ಹೇಳುವಂತಹ ಸೆಮಿ ಸರ್ಕಲನ್ನು ಫಾರ್ಮ್ ಮಾಡಿದ್ದಾರೆ. ಅದಾದಮೇಲೆ ಬಿಯನ್ನು ಸೆಂಟರ್ ಆಗಿ ತಗೊಂಡು L2 ಅಂತ ಹೇಳಿ ಏನಿಲ್ಲಿ ಮೆಷರ್ ಕೊಟ್ಟಿದ್ದಾರೆ ಆ ಸೆಮಿ ಸರ್ಕಲನ್ನು ಫಾರ್ಮ್ ಮಾಡಿದ್ದಾರೆ. ಅದಾದಮೇಲೆ ಮತ್ತೆ ಎಯನ್ನು ಸೆಂಟರ್ ಆಗಿ ತಗೊಂಡು ಇಲ್ಲಿ L3 ಅಂತ ಮೆನ್ಷನ್ ಮಾಡಿರುವಂತಹ ಸೆಮಿ ಸರ್ಕಲನ್ನು ಫಾರ್ಮ್ ಮಾಡಿದ್ದಾರೆ. ಮತ್ತು ಬಿಯನ್ನು ಸೆಂಟರ್ ಆಗಿ ತಗೊಂಡು ಮತ್ತೊಂದು ಸೆಮಿ ಸರ್ಕಲನ್ನು ಫಾರ್ಮ್ ಮಾಡಿದ್ದಾರೆ. ಈ ರೀತಿಯಾಗಿ ಆಲ್ಟರ್ನೇಟ್ ಆಗಿ 13 ಸೆಮಿ ಸರ್ಕಲ್ಸನ್ನು ಯೂಸ್ ಮಾಡಿಕೊಂಡು ಅವರು ಆ ಸ್ಪೈರಲನ್ನು ಕ್ರಿಯೇಟ್ ಮಾಡಿದ್ದಾರೆ. ಅದರಲ್ಲಿ ರೇಡಿಯೈ ಫಸ್ಟ್ ಸೆಮಿ ಸರ್ಕಲ್ನ ರೇಡಿಯೈ 0.5 ಸೆಂಟಿಮೀಟರ್, ಸೆಕೆಂಡ್ ಇದು 1 ಸೆಂಟಿಮೀಟರ್, ನೆಕ್ಸ್ಟ್ 1.5 ಸೆಂಟಿಮೀಟರ್, 2 ಸೆಂಟಿಮೀಟರ್. ಈ ರೀತಿಯಾಗಿ ರೇಡಿಯೈ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಆ್ಯಸ್ ಶೋನ್ ಇನ್ ದಿ ಫಿಗರ್. ಫಸ್ಟ್ ಸೆಮಿ ಸರ್ಕಲ್ನ ರೇಡಿಯೈ 0.5 ಸೆಂಟಿಮೀಟರ್, ಸೆಕೆಂಡ್ ಸೆಮಿ ಸರ್ಕಲ್ 1 ಸೆಂಟಿಮೀಟರ್, ಥರ್ಡ್ 1.5 ಹಾಗೆ ಫೋರ್ತ್ 2 ಸೆಂಟಿಮೀಟರ್, ನೆಕ್ಸ್ಟ್ 2.5, 3.5 ಹೀಗೆ. ಓಕೆ, ವಾಟ್ ಈಸ್ ದಿ ಟೋಟಲ್ ಲೆಂತ್ ಆಫ್ ಸಚ್ ಎ ಸ್ಪೈರಲ್ ಮೇಡ್ ಅಪ್ ಆಫ್ 13 ಕಾನ್ಸಿಕ್ಯೂಟಿವ್ ಸೆಮಿ ಸರ್ಕಲ್? ಓಕೆ, 13 ಕಾನ್ಸಿಕ್ಯೂಟಿವ್ ಸೆಮಿ ಸರ್ಕಲನ್ನು ಯೂಸ್ ಮಾಡಿಕೊಂಡು ಮಾಡಿರುವಂತಹ ಸ್ಪೈರಲ್ನ ಟೋಟಲ್ ಲೆಂತ್ ಎಷ್ಟು ಅಂತ ಹೇಳಿ ಕೇಳಿದ್ದಾರೆ. ಇಲ್ಲಿ ಪೈ ಅಂದರೆ 22/7 ಅಂತ ಹೇಳಿ ಕನ್ಸಿಡರ್ ಮಾಡಿ ಅಂತ ಹೇಳಿ ಹೇಳಿದ್ದಾರೆ. ಓಕೆ, ಲೆಂತ್ ಆಫ್ ಸಕ್ಸೆಸಿವ್ ಸೆಮಿ ಸರ್ಕಲ್ ಇಸ್ L1, L2, L3, L4 ಸೊ ಆನ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಫಾರ್ಮ್ ಆಗಿರುವಂತಹ ಸ್ಪೈರಲ್ನ ಲೆಂತ್ L1, L2, L3, L4 ಆ್ಯಂಡ್ ಸೊ ಆನ್. ಹಾಗೆ ಲಾಸ್ಟ್ ಸ್ಪೈರಲ್ನ ಲೆಂತ್ L3. ಇದರ ಟೋಟಲ್ ಲೆಂತ್ ಎಷ್ಟು ಅಂತ ಹೇಳಿ ಕೇಳಿದ್ದಾರೆ. ಈಗ L1 ಅಂದರೆ ಲೆಂತ್ ಆಫ್ ದಿ ಫಸ್ಟ್ ಸೆಮಿ ಸರ್ಕಲ್ ಅಲ್ವಾ? ಲೆಂತ್ ಆಫ್ ಫಸ್ಟ್ ಸೆಮಿ ಸರ್ಕಲ್ ಹೇಗೆ ಫೈಂಡ್ ಮಾಡುವಂಥದ್ದು ನಾವು? ಲೆಂತ್ ಆಫ್ ದಿ ಫಸ್ಟ್ ಸೆಮಿ ಸರ್ಕಲ್. ಈಗ ಕಂಪ್ಲೀಟ್ ಸರ್ಕಲ್ ಅಂತ ಹೇಳಿದರೆ ಅದರ ಸರ್ಕಂಫರೆನ್ಸ್ 2πr. ಸೆಮಿ ಸರ್ಕಲ್ ಅಂತ ಹೇಳಿದರೆ ಹಾಫ್ ಆಫ್ ದ್ಯಾಟ್ ಆಫ್ ದಿ ಸರ್ಕಲ್ ಅಂದರೆ πr. ಓಕೆ, ಈಗ L1 ಅಂದರೆ π ಇಂಟು
R1 ಆಗಬೇಕು. ರೇಡಿಯಸ್ ಆಫ್ ದಿ ಫಸ್ಟ್ ಸೆಮಿ ಸರ್ಕಲ್ 0.5 ಸೆಂಟಿಮೀಟರ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇಟ್ ಈಸ್ 0.5 ಇಂಟು ಪೈ. ಹಾಗೆ L2 ಅಂದರೆ ಪೈ R2. R2 ಅಂದರೆ 1 ಸೆಂಟಿಮೀಟರ್. ಸೊ ಇಟ್ ಈಸ್ 1 ಸೆಂಟಿಮೀಟರ್ ಇಂಟು ಪೈ. ಹಾಗೆ L3 ಇಸ್ ಈಕ್ವಲ್ ಟು 1.5 ಪೈ. ಓಕೆ, ಸೊ ಈಗ ನಾನು ಇಲ್ಲಿ ಕೆಳಗಡೆ ಬರ್ಕೊಳ್ತೇನೆ. L1 ಅಂದರೆ 0.5 ಪೈ, L2 ಅಂದರೆ 1 ಪೈ, L3 ಈಸ್ 1.5 ಪೈ, 2 ಪೈ ಆ್ಯಂಡ್ ಸೊ ಆನ್. ಓಕೆ, ಅಪ್ ಟು L13. ಈಗ ಇಲ್ಲಿ ಎ ಅಂದರೆ ಫಸ್ಟ್ ಟರ್ಮ್ ದಟ್ ಈಸ್ 0.5 ಪೈ. ಹಾಗೆ ಕಾಮನ್ ಡಿಫ್ರೆನ್ಸ್ ಬೇಕು ನಮಗೆ, ದಟ್ ಈಸ್ 1 ಪೈ ಅಂದರೆ ಪೈ ಮೈನಸ್ 0.5 ಪೈ, ದಟ್ ಈಸ್ ಈಕ್ವಲ್ ಟು 0.5 ಪೈ. ಎ ಮತ್ತು ಡಿ ಸೇಮ್ ಆಗಿದೆ ಇಲ್ಲಿ 0.5 ಪೈ. ಎನ್ ಅಂದರೆ 13, ಯಾಕೆಂದರೆ 13 ಸೆಮಿ ಸರ್ಕಲ್ಸ್ ಇದೆ. ನಾವು ಫೈಂಡ್ ಮಾಡಬೇಕಾಗಿರುವಂಥದ್ದು S13, ಸಮ್ ಆಫ್ ದಿ 13 ಸೆಮಿ ಸರ್ಕಲ್ ವಿಚ್ ಮೇಕ್ಸ್ ದಿ ಸ್ಪೈರಲ್. ಅದು ಎಷ್ಟು ಅಂತ ಹೇಳಿ ನಾವೀಗ ಫೈಂಡ್ ಮಾಡುವ. ಎ ಪಿಯಲ್ಲಿ ಸಮ್ ಆಫ್ ದಿ ಫಸ್ಟ್ ಎನ್ ಟರ್ಮ್ಸ್ ಫೈಂಡ್ ಮಾಡಲಿಕ್ಕೆ ಫಾರ್ಮುಲಾ ನಮಗೆ ಗೊತ್ತಿದೆ. Sn ಇಸ್ ಈಕ್ವಲ್ ಟು n/2 ಇಂಟು 2a ಪ್ಲಸ್ n ಮೈನಸ್ 1 ಇಂಟು ಡಿ. ಸೊ S13 ಇಸ್ ಈಕ್ವಲ್ ಟು, ಕಲರ್ ಚೇಂಜ್ ಮಾಡಬೇಕಿತ್ತು. ಸೊ S13 ಇಸ್ ಈಕ್ವಲ್ ಟು 13 ಡಿವೈಡ್ ಬೈ 2 ಇಂಟು 2 ಇಂಟು ಎ ಅಂದರೆ 0.5 ಪೈ. ಪೈಯನ್ನು ಲಾಸ್ಟಿಗೆ ನಾನು ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ತೇನೆ. ಓಕೆ, n ಮೈನಸ್ 1 ಅಂದರೆ 13 ಮೈನಸ್ 1 ಇಂಟು ಡಿ ಅಂದರೆ 0.5 ಪೈ ಇಸ್ ಈಕ್ವಲ್ ಟು 13 ಬೈ 2. 2 ಇಂಟು 0.5. ಓಕೆ, 2 ಇಂಟು 0.5. 2 ಇಂದ ಮಲ್ಟಿಪ್ಲೈ ಮಾಡಿ. 2 5s are 10, 1 ಕ್ಯಾರಿ 1. ಡೆಸಿಮಲ್ ಪಾಯಿಂಟ್ನ ನಂತರ 1 ಡಿಜಿಟ್ ಇರುವ ಕಾರಣ ಇಲ್ಲಿ ದಟ್ ಈಸ್ 1. ಓಕೆ, 1 ಪ್ಲಸ್ 13 ಮೈನಸ್ 1 ಅಂದರೆ 12. 12 ಇಂಟು 0.5. ಓಕೆ, ಇಲ್ಲಿ 1 ಪೈ ಬರೀಬೇಕು, ರೈಟ್. 2 ಇಂಟು 0.5 ಅಂದರೆ 1 ಪೈ ಪ್ಲಸ್ 13 ಮೈನಸ್ 1 ಅಂದರೆ 12. 12 ಇಂಟು 0.5 ಪೈ. 12 ಇಂಟು 0.5. 12 ಇಂಟು 5 ಇಸ್ 60. ಹಾಗೆ ಇದೊಂದು 0. ಡೆಸಿಮಲ್ ಪಾಯಿಂಟ್ ನಂತರ 1 ಡಿಜಿಟ್ ಇದೆ. ಸೊ ಆನ್ಸರ್ ಇಸ್ 6. ಓಕೆ, 6.0 ಅಂದರೆ 6 ಪೈ. 13 ಮೈನಸ್ 1 ಅಂದರೆ 12. 12 ಇಂಟು 0.5 ಅಂದರೆ 6 ಬಂತು. ಈಗ S13 ಇಲ್ಲಿ ಬರ್ಕೊಳ್ವ. S13 ಇಸ್ ಈಕ್ವಲ್ ಟು 13 ಬೈ 12 ಇಂಟು 1 ಪೈ ಪ್ಲಸ್ 6 ಪೈ ಅಂದರೆ 7 ಪೈ. ಈಗ ಪೈ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. 13 ಬೈ 2 ಇಂಟು 7 ಇಂಟು ಪೈ ಅಂದರೆ 22 ಬೈ 7. ಲೆಟ್ ಅಸ್ ಸಿಂಪ್ಲಿಫೈ. 2 1s are 2 11s are 22. 7 1s are 7 1s are. ಈಗ ನಮಗೆ ಉಳಿದಿರುವಂಥದ್ದು 13 ಮಲ್ಟಿಪ್ಲೈಡ್ ಬೈ 11. ಸೊ 13 ಇಂಟು 11. 11ನ ಟೇಬಲ್ ನಮಗೆಲ್ಲರಿಗೂ ಬರ್ತದೆ ಅಲ್ಲ. 11 ಇಸ್ ದ ಟೇಬಲ್ ಇಸ್ ಈಸಿ. 11 ಇಂಟು 3 ಅಂದರೆ 33. 3 ಕ್ಯಾರಿ. 11 ಇಂಟು 1 ಅಂದರೆ 11. 12 13 14. ಸೊ S13 ಇಸ್ ಈಕ್ವಲ್ ಟು 143. S13 ಇಸ್ ಈಕ್ವಲ್ ಟು 143. ಏನು ಕೇಳಿದ್ದು ನಮಗೆ? ಲೆಂತ್ ಕೇಳಿದ್ದು. ಸೊ ಇಲ್ಲಿ ಯೂನಿಟ್ ಇಸ್ ಸೆಂಟಿಮೀಟರ್. ಓಕೆ, 143 ಸೆಂಟಿಮೀಟರ್ ಇಸ್ ದಿ ಏನದು ಲೆಂತ್. ಓಕೆ, ದಟ್ ಈಸ್ ದಿ ಲೆಂತ್ ಆಫ್ ದಿ ಸ್ಪೈರಲ್. ನೆಕ್ಸ್ಟ್ ಕ್ವೆಶನನ್ನು ಸಾಲ್ವ್ ಮಾಡುವ. 200 logs are stacked in the following manner. ಓಕೆ, 200 ಲಾಗ್ಸನ್ನು ಕಟ್ಟಿಗೆ ತುಂಡನ್ನು ಸ್ಟ್ಯಾಕ್ ಮಾಡಿ ಇಟ್ಟಿದ್ದಾರೆ. ಅದು ಯಾವ ರೀತಿ ಸ್ಟ್ಯಾಕ್ ಮಾಡಿದ್ದಾರೆ ಅಂತ ಹೇಳಿ ನಮಗೆ ಪಿಕ್ಚರ್ ಕೂಡ ಕೊಟ್ಟಿದ್ದಾರೆ. ಓಕೆ, 20 logs in the bottom row, 19 logs in the next row and 18 in the row next to it. ಓಕೆ, ಫಿಗರ್ ಕೊಟ್ಟಿದ್ರಲ್ಲಿ ಬಾಟಮ್ ರೋದಲ್ಲಿ ಇರುವಂಥದ್ದು 20 logs. ಓಕೆ, 20 ಮರದ ತುಂಡುಗಳನ್ನು ಕೆಳಗಿನ ರೋವಲ್ಲಿ ಇಟ್ಟಿದ್ದಾರೆ. ಅದರ ಮೇಲಿನ ರೋವಲ್ಲಿ there are 19 and row above it
there are 18. ಓಕೆ, ಕೆಳಗೆ 20, 19, 18 ಆ ರೀತಿ ಕಟ್ಟಿಗೆಗಳನ್ನು ಇಟ್ಟಿದ್ದಾರೆ. ಟೋಟಲ್ there are 200 logs. ಓಕೆ, ಟೋಟಲ್ 200 ಅಂದ್ರೇನು, ಒಟ್ಟು ಕಟ್ಟಿಗೆಗಳು. ಸೊ ಸಮ್ ದಟ್ ಇಸ್ ದೇ ಹ್ಯಾವ್ ಗಿವನ್ ಅಸ್ SN is 200. ಅದರಲ್ಲಿ ಬಾಟಮಲ್ಲಿ ಇರುವಂಥದ್ದು 20, ನೆಕ್ಸ್ಟ್ ಇರುವಂಥದ್ದು 19, ನೆಕ್ಸ್ಟ್ 18, ನೆಕ್ಸ್ಟ್ ಕಮ್ 17, 16 ಹಾಗೆ ಮುಂದೆ ಹೋಗ್ತಾ ಇದೆ. ಏನು ಕೇಳಿದ್ದಾರೆ ನಮಗೆ, ಇನ್ ಹೌ ಮೆನಿ ರೋಸ್ ಆರ್ ದ 200 logs ಪ್ಲೇಸ್ಡ್. ಎನ್ ವ್ಯಾಲ್ಯೂ ಫೈಂಡ್ ಮಾಡಲಿಕ್ಕೆ ಕೇಳಿದ್ದಾರೆ. ಇನ್ ಹೌ ಮೆನಿ ರೋಸ್, ಒಟ್ಟು ಎಷ್ಟು ರೋ ಅಲ್ಲಿ ನಾವು ಅಲ್ಲಿ ಮರದ ತುಂಡನ್ನು ಅವರು ಸ್ಟ್ಯಾಕ್ ಮಾಡಿದ್ದಾರೆ ಅಂತ ಹೇಳಿ ಕೇಳಿದ್ದಾರೆ. ಅಂದರೆ ಎನ್ ವ್ಯಾಲ್ಯೂವನ್ನು ಫೈಂಡ್ ಮಾಡಬೇಕು. ಹೌ ಮೆನಿ ಲಾಗ್ಸ್ ಆರ್ ಇನ್ ದಿ ಟಾಪ್ ರೋ, ಮೇಲಿನ ರೋವಲ್ಲಿ ಎಷ್ಟು ಕಟ್ಟಿಗೆಗಳನ್ನು ಪ್ಲೇಸ್ ಮಾಡಿದ್ದಾರೆ ಅಂತ ಹೇಳಿ ನಾವು ಫೈಂಡ್ ಮಾಡಬೇಕು. ಓಕೆ, ಲೆಟ್ ಅಸ್ ಸ್ಟಾರ್ಟ್. ಇಲ್ಲಿ ಎ ಅಂದರೆ 20, ಈಗ ಡಿ ಅಂದರೆ 19 minus 20 that is -1. ಓಕೆ, ಲೆಟ್ ಅಸ್ ಸಬ್ಸ್ಟಿಟ್ಯೂಟ್ ಇನ್ ಟು ದಿ ಸಮ್ ಫಾರ್ಮುಲಾ. ಸಮ್ ಆಫ್ ದಿ ಫಸ್ಟ್ ಎನ್ ಟರ್ಮ್ಸ್ ನಮಗೆ ಗೊತ್ತಿದೆ, ಅದರಿಂದ ಎನ್ ವ್ಯಾಲ್ಯೂವನ್ನು ಫೈಂಡ್ ಮಾಡ್ಕೊಳ್ವ. ನೆಕ್ಸ್ಟ್ ಎನ್ ಫಾರ್ಮುಲಾವನ್ನು ಯೂಸ್ ಮಾಡಿಕೊಂಡ್ರೆ ನಾವು ಟಾಪ್ ಮೋಸ್ಟ್ ರೋದಲ್ಲಿ ಎಷ್ಟು ಲಾಗ್ಸನ್ನು ಪ್ಲೇಸ್ ಮಾಡಿದ್ದಾರೆ ಅಂತ ಹೇಳಿ ಕಂಡುಹಿಡಿಬೋದು. ಸೊ ವಿ ಹ್ಯಾವ್ SN is equal to n by 2 into 2a plus n minus 1 into d. SN ಅಂದರೆ ನಮಗೆ ಇಲ್ಲಿ ಕೊಟ್ಟಿದ್ದಾರೆ, ದಟ್ ಈಸ್ 200. n is what we have to find. So n by 2. 2 into a ಅಂದರೆ ದಟ್ ಈಸ್ 20 ಪ್ಲಸ್ n minus 1 into d ಅಂದರೆ -1. 200 is equal to n by 2. 2 into 20 ಅಂದರೆ 40 ಪ್ಲಸ್ -1 into n ಅಂದರೆ -n, -1 into -1 ಅಂತ ಹೇಳಿದರೆ +1. ಈಗ 2ಅನ್ನು ಈ ಕಡೆಗೆ ಮಲ್ಟಿಪ್ಲೈ ಮಾಡಿಕೊಂಡ್ರೆ 2 into 200 ಅಂದರೆ 400, ದಟ್ ಈಸ್ ಈಕ್ವಲ್ ಟು n into 40 ಅಂದರೆ 40n. ಇಲ್ಲಿರುವಂಥದ್ದು -n + 1, n into -n ಅಂದರೆ -n² ಪ್ಲಸ್ 1 into n ಅಂದರೆ n. ಓಕೆ, ಈಗ 40n ಪ್ಲಸ್ n ಅಂದರೆ 41n ಮೈನಸ್ n², ಹಾಗೆ ಈ ಕಡೆ ಇರುವಂಥದ್ದು 400. ಈಗ n² ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಶಿಫ್ಟ್ ಮಾಡ್ಕೊಳ್ಳಿ, ಪ್ಲಸ್ n² ಆಯಿತು. -41n ಪ್ಲಸ್ 41 ಇತ್ತು, ಶಿಫ್ಟ್ ಮಾಡಿಕೊಂಡ್ರೆ -41 ಪ್ಲಸ್ 400 ಈಸ್ ಈಕ್ವಲ್ ಟು 0. ಈಗ ನಾವು 400ಅನ್ನು ಸ್ಪ್ಲಿಟ್ ಮಾಡ್ಕೊಳ್ಬೇಕು, ಸಚ್ ದ್ಯಾಟ್ ವೆನ್ ವಿ ಆ್ಯಡ್ ದೋಸ್ ಟು ಫ್ಯಾಕ್ಟರ್ಸ್ ನಮಗೆ 41 ಸಿಗಬೇಕು. ಸೊ ಲೆಟ್ ಅಸ್ ಗೋ ಫಾರ್ ದಿ ಪ್ರೈಮ್ ಫ್ಯಾಕ್ಟರೈಸೇಷನ್. ಸೊ ಈಗ ಆಲ್ರೆಡಿ ನನ್ನ ಚಾನಲ್ನಲ್ಲಿ ಯಾವ ರೀತಿಯಾಗಿ ನೀವು ಫ್ಯಾಕ್ಟರ್ಸನ್ನು ಫೈಂಡ್ ಮಾಡ್ಬೋದು ಅಂತ ಹೇಳುವಂಥದ್ದನ್ನು ತಿಳಿಸಿಕೊಟ್ಟಿದ್ದೇನೆ. ಕ್ವಾಡ್ರಾಟಿಕ್ ಈಕ್ವೇಷನ್ನ ಫ್ಯಾಕ್ಟರ್ಸನ್ನು ಫೈಂಡ್ ಮಾಡೋದು ಹೇಗೆ ಅಂತ, ಹೌ ಟು ಸಾಲ್ವ್ ಇಟ್ ಇನ್ 5 seconds ಅಂತ ಹೇಳುವಂತಹ ಟ್ರಿಕ್ಕನ್ನು ಈಗಾಗಲೇ ಅಪ್ಲೋಡ್ ಮಾಡಿದ್ದೇನೆ. ಯು ಕ್ಯಾನ್ ವಾಚ್ ದ್ಯಾಟ್ ಟು ಸಾಲ್ವ್ ದಿಸ್ ಕ್ವಾಡ್ರಾಟಿಕ್ ಈಕ್ವೇಷನ್ ಈಸಿಲಿ. ಸೊ ಲೆಟ್ ಅಸ್ ಗೋ ಫಾರ್ ದಿ ಪ್ರೈಮ್ ಫ್ಯಾಕ್ಟರೈಸೇಷನ್. 2 ಇಂದ ಮಾಡಿ 200, ಅಗೇನ್ ಡಿವೈಡ್ ಬೈ 2 we have 100, divide by 2 we have 50, 2, 25, 3 ಇಂದ ಆಗೋದಿಲ್ಲ, go for 5, 5 5s are 25, 5 1s are 5. Okay, so we have 5 into 5, 25, 2 into 2 4, 4 into 2 8, 8 2s are 16, 16 and 25. So when we add 4 11 41, okay, 16 and 25 when we add ನಮಗೆ ಸಿಗುವಂಥದ್ದು 41. ಸೊ ಈಗ ಏನು ಮಾಡುವ, 16 ಮತ್ತು 25ಅನ್ನು ಫ್ಯಾಕ್ಟರ್ಸ್ ಆಗಿ ತಗೊಳ್ಳುವ. ಇಲ್ಲಿ ಬರೀತೇನೆ, ವಿ ಶುಡ್ ಗೆಟ್ 400n², ಇಲ್ಲಿ -41n. ಈಗ ಸ್ಪ್ಲಿಟ್ ಮಾಡಿಕೊಂಡ್ರೆ ಯು ಹ್ಯಾವ್ 16n ಆ್ಯಂಡ್ 25n. ಓಕೆ, -16n -25n ಮಲ್ಟಿಪ್ಲೈ ಮಾಡಿದಾಗ 400n² ಆ್ಯಡ್ ಮಾಡಿದಾಗ -41n. ಸೊ ಈಗ ಫ್ಯಾಕ್ಟರ್ಸನ್ನು ಬರ್ಕೊಳ್ಳುವಾಗ ಇಲ್ಲಿ ಸ್ಪ್ಲಿಟ್ ಮಾಡಿ -16n -25n ಪ್ಲಸ್ 400 ಈಸ್ ಈಕ್ವಲ್ ಟು 0.
ಫಸ್ಟ್ ಎರಡು ಟರ್ಮಲ್ಲಿ ಎನ್ ಕಾಮನ್ ತೆಗೆದ್ರೆ ಎನ್ ಮೈನಸ್ 16, ಮೈನಸ್ 25 ಕಾಮನ್ ತೆಗೆದ್ರೆ ಎನ್ ಮೈನಸ್ 16 is equal to 0. Rest of the simplification part. ಈಗ n minus 25 ಹಾಗೆ another factor is n minus 16 is equal to 0. ಈಗ n minus 25 is equal to 0 and n minus 16 is equal to 0. So n is equal to minus 25 ಅಂದರೆ plus 25 ಆಯಿತು, minus 16 ಅಂದರೆ ಶಿಫ್ಟ್ ಮಾಡ್ಕೊಂಡಾಗ plus 16 ಆಯಿತು. So now you have n is equal to 25 and n is equal to 16. ನೆಗೆಟಿವ್ ವ್ಯಾಲ್ಯೂ ಇಲ್ಲ, ಫ್ರ್ಯಾಕ್ಷನು ಇಲ್ಲ, ಹಾಗಾಗಿ ದೀಸ್ ಟು ಆರ್ ದಿ ಅಕ್ಸೆಪ್ಟೇಬಲ್ ವ್ಯಾಲ್ಯೂ. ಆದರೆ ಒಂದೇ ಸ್ಟ್ಯಾಕಲ್ಲಿ ನಾವು 25 ರೋ ಮತ್ತು 16 ರೋಸನ್ನು ಅರೇಂಜ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ವಿ ಕ್ಯಾನ್ ಫೈಂಡ್ ದಿ ಆನ್ಸರ್ ವೆನ್ ವಿ ಫೈಂಡ್ ಎ ಎನ್. ಓಕೆ, ಲೆಟ್ ಅಸ್ ಫೈಂಡ್ ಇಟ್ ನಾವು. ಈಗ A25, ಯಾಕೆಂದರೆ ನಮಗೆ ಎಷ್ಟು ಲಾಗ್ಸನ್ನು ಅರೇಂಜ್ ಮಾಡಿದ್ದಾರೆ, ಟಾಪ್ ರೋದಲ್ಲಿ ಎಷ್ಟು ಲಾಗ್ಸ್ ಇತ್ತು ಅಂತ ಹೇಳಿ ಫೈಂಡ್ ಮಾಡಲಿಕ್ಕೆ ಕೇಳಿದ್ದಾರೆ. ಸೊ ಲೆಟ್ ಅಸ್ ಫೈಂಡ್ A25. ಓಕೆ, A25 ಅಂದರೆ A ಪ್ಲಸ್ 24D, A ಪ್ಲಸ್ ಎನ್ ಮೈನಸ್ 1D. ಓಕೆ, ಇಲ್ಲಿ ಬರೀತೇನೆ. ಎ ಎನ್ ಇಸ್ ಈಕ್ವಲ್ ಟು A ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಎಂತ ಟರ್ಮನ್ನು ಫೈಂಡ್ ಮಾಡುವಂತಹ ಫಾರ್ಮುಲಾ. ಓಕೆ, ಸೊ ಈಗ ಇಲ್ಲಿ ಎ ಅಂತ ಅಂದರೆ ದಟ್ ಇಸ್ 20 ಪ್ಲಸ್ 24 ಇಂಟು ಡಿ ಅಂದರೆ ಮೈನಸ್ 1. 20 ಮೈನಸ್ 24 ಅಂದರೆ A25 ದಟ್ ಈಸ್ ಮೈನಸ್ 4. ವಿ ಆರ್ ಸ್ಪೀಕಿಂಗ್ ಅಬೌಟ್ ಲಾಗ್ಸ್ ಅಲ್ವಾ, ಅಲ್ಲಿ ಎಷ್ಟು ಕಟ್ಟಿಗೆ ಇಡ್ಬೋದು ಅಂತ ಹೇಳಿ ನಾವು ಮಾತಾಡ್ತಾ ಇದ್ದೇವೆ. ಹಾಗೆ ಮೈನಸ್ 4 ಅಂತ ಹೇಳುವ ವ್ಯಾಲ್ಯೂ ಇಸ್ ನಾಟ್ ಅಕ್ಸೆಪ್ಟೇಬಲ್, ಸೊ ದಟ್ ಇಸ್ ನಾಟ್ ಪಾಸಿಬಲ್. ಈಗ A16 ಫೈಂಡ್ ಮಾಡಿ. A16 ಅಂದರೆ A ಪ್ಲಸ್ 15D. ಸೊ A ಅಂದರೆ 20 ಪ್ಲಸ್ 15 ಇಂಟು ಮೈನಸ್ 1 ಅಂದರೆ 20 ಮೈನಸ್ 15. ಸೊ A16 ಇಸ್ ಈಕ್ವಲ್ ಟು 5. ಸೊ ಒಟ್ಟು ಎಷ್ಟು ರೋದಲ್ಲಿ ಅರೇಂಜ್ ಮಾಡಿದ್ರು ಅಂತ ಹೇಳಿದರೆ ದಟ್ ಈಸ್ 16. ಟಾಪ್ ಮೋಸ್ಟ್ ಲೇಯರಲ್ಲಿದ್ದಂತಹ ಲಾಗ್ಸ್ ಎಷ್ಟು ಅಂದರೆ ದಟ್ ಈಸ್ ಈಕ್ವಲ್ ಟು 5. ಓಕೆ, ಸೊ ಟೋಟಲ್ ದೆರ್ ವೇರ್ 16 rows and the total number of logs in the topmost layer is 5. Okay, so therefore total rows is equal to 16. Number of logs in topmost layer is equal to 5. So this is the ಆನ್ಸರ್. ಈಗ ನೆಕ್ಸ್ಟ್ ಕ್ವೆಶನನ್ನು ಹೇಗೆ ಸಾಲ್ವ್ ಮಾಡೋದು ಅಂತ ಹೇಳಿ ನೋಡುವ. 20th ಕ್ವೆಶನ್, ಈ ಎಕ್ಸಸೈಸಿನ ಲಾಸ್ಟ್ ಕ್ವೆಶನ್. ಇನ್ ಅ ಪೊಟೇಟೊ ರೇಸ್ ಎ ಬಕೆಟ್ ಇಸ್ ಪ್ಲೇಸ್ಡ್ ಅಟ್ ದ ಸ್ಟಾರ್ಟಿಂಗ್ ಪಾಯಿಂಟ್. ಪೊಟೇಟೊ ರೇಸ್ ನಡೀತಾ ಇದೆ, ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಒಂದು ಬಕೆಟನ್ನು ಪ್ಲೇಸ್ ಮಾಡಿದ್ದಾರೆ ವಿಚ್ ಇಸ್ 5 ಮೀಟರ್ ಫ್ರಮ್ ದಿ ಫಸ್ಟ್ ಪೊಟೇಟೊ. ಫಸ್ಟ್ ಪೊಟೇಟೊಗಿಂತ 5 ಮೀಟರ್ ದೂರದಲ್ಲಿ ಒಂದು ಬಕೆಟನ್ನು ಪ್ಲೇಸ್ ಮಾಡಿದ್ದಾರೆ. ಆ್ಯಂಡ್ ದಿ ಅದರ್ ಪೊಟೇಟೋಸ್ ಆರ್ ಪ್ಲೇಸ್ಡ್ 3 ಮೀಟರ್ ಅಪಾರ್ಟ್ ಇನ್ ಅ ಸ್ಟ್ರೈಟ್ ಲೈನ್. ಓಕೆ, ದರ್ ಆರ್ 10 ಪೊಟ್ಯಾಟೋಸ್ ಇನ್ ದ ಲೈನ್. ಓಕೆ, ಪಿಕ್ಚರಲ್ಲಿ ಕೊಟ್ಟಿದ್ದಾರೆ. ಲೈನ್ ಆಗಿ 10 ಪೊಟ್ಯಾಟೋಗಳನ್ನು ಇಟ್ಟಿದ್ದಾರೆ. ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಬಕೆಟನ್ನು ಇಟ್ಟಿದ್ದಾರೆ. ಫಸ್ಟ್ ಪೊಟ್ಯಾಟೊ ಆ ಬಕೆಟ್ಗಿಂತ 5 ಮೀಟರ್ ದೂರದಲ್ಲಿದೆ. ಅದರ ನಂತರ ಎಲ್ಲ ಪೊಟ್ಯಾಟೋಸ್ 3 ಮೀಟರ್ಸ್ ದೂರದಲ್ಲಿ ಇಟ್ಟಿದ್ದಾರೆ. ಎ ಕಾಂಪಿಟೇಟರ್ ಸ್ಟಾರ್ಟ್ಸ್ ಫ್ರಮ್ ದಿ ಬಕೆಟ್. ಬಕೆಟಿಂದ ಸ್ಟಾರ್ಟ್ ಮಾಡಿ ಫಸ್ಟ್ ಪಿಕ್ಸ್ ಅಪ್ ದಿ ನಿಯರೆಸ್ಟ್ ಪೊಟೆಟೊ. ಬಕೆಟ್ನ ಹತ್ತಿರದ ಪೊಟೆಟೊವನ್ನು ಪಿಕ್ ಮಾಡಿ ಮತ್ತೆ ಬಕೆಟ್ ಹತ್ರ ಹೋಗಿ ಆ ಪೊಟೆಟೊವನ್ನು ಬಕೆಟ್ಗೆ ಹಾಕ್ತಾರೆ. ಅಲ್ಲಿಂದ ಬಂದು ಸೆಕೆಂಡ್ ಪೊಟೆಟೊವನ್ನು ಪಿಕ್ ಮಾಡಿ ಮತ್ತೆ ಬಕೆಟ್ಗೆ ಹಾಕ್ತಾರೆ. ಥರ್ಡ್ ಪೊಟೆಟೊ ಪಿಕ್ ಮಾಡಿ ಬಕೆಟ್ಗೆ ಹಾಕ್ತಾರೆ. ಅದೇ ರೀತಿ ನಡೀತಾ ಇದೆ. ಓಕೆ, ಫೈನ್. ವಾಟ್ ಈಸ್ ದಿ ಟೋಟಲ್ ಡಿಸ್ಟೆನ್ಸ್ ದ ಕಾಂಪಿಟೇಟರ್ ಹ್ಯಾಸ್ ಟು ರನ್? ಓಕೆ, ಸೊ ಯು ಕ್ಯಾನ್ ವಿಜುವಲೈಸ್. ಬಕೆಟ್ ಇಲ್ಲಿದೆ, ಬಕೆಟ್ಗಿಂತ 5 ಮೀಟರ್ ದೂರದಲ್ಲಿ ಇಲ್ಲಿ ಇಷ್ಟು ಡಿಸ್ಟೆನ್ಸಲ್ಲಿ ಫಸ್ಟ್ ಪೊಟೆಟೊವನ್ನು ಪ್ಲೇಸ್ ಮಾಡ್ತಾರೆ. ಬಕೆಟಿಂದ ಗೇಮ್ ಸ್ಟಾರ್ಟ್ ಆಗ್ತದೆ. 5 ಮೀಟರ್ ಬಂದು ಪೊಟೆಟೊವನ್ನು ಪಿಕ್ ಮಾಡಿ ಪೊಟೆಟೊವನ್ನು ಬಕೆಟಿಗೆ ಡ್ರಾಪ್ ಮಾಡ್ತಾರೆ. ಸೊ 5 + 5 ಫಸ್ಟ್ ಪೊಟೆಟೊವನ್ನು ಡ್ರಾಪ್ ಮಾಡಲಿಕ್ಕೆ ಕವರ್ ಮಾಡಿರುವಂಥದ್ದು 10 ಮೀಟರ್. ಈಗ ಫಸ್ಟ್ ಪೊಟೆಟೊ ಡ್ರಾಪ್ ಮಾಡಿ ಆಯಿತು. ಅಲ್ಲಿಂದ ಸ್ಟಾರ್ಟ್ ಮಾಡಿ ನೆಕ್ಸ್ಟ್ ಸೆಕೆಂಡ್ ಪೊಟೆಟೊವನ್ನು ಪಿಕ್ ಮಾಡಲಿಕ್ಕೆ 5 ಜೊತೆಗೆ ಮತ್ತೆ 3 ಮೀಟರ್. ಓಕೆ, 3 ಮೀಟರ್. 5 + 3 ಅಂದರೆ 8 ಆಯಿತು.
8 ಮೀಟರಲ್ಲಿ ಪೊಟ್ಯಾಟೊವನ್ನು ಪಿಕ್ ಮಾಡಿ ಮತ್ತೆ ಬಕೆಟಿಗೆ ಡ್ರಾಪ್ ಮಾಡಲಿಕ್ಕೆ 8 ಮೀಟರ್ ರನ್ ಮಾಡ್ತಾರೆ. ಸೊ ನೆಕ್ಸ್ಟ್ ಇಸ್ 8 + 8 ಅಂದರೆ 16 ಮೀಟರ್. ಈಗ ಥರ್ಡ್ ಪೊಟ್ಯಾಟೊವನ್ನು ಪಿಕ್ ಮಾಡಲಿಕ್ಕೆ ಬಕೆಟಿಂದ 5 + 3 + 3 ಎಷ್ಟಾಯಿತು? 5 + 3 8, 8 + 3 11. ಓಕೆ, 11 ಮೀಟರ್ ಇಲ್ಲಿವರೆಗೆ ಬಂದರು. ಓಕೆ, ದಿಸ್ ಈಸ್ 11 ಮೀಟರ್. ಅಲ್ಲಿಂದ ವಾಪಸ್ ಬಕೆಟಿಗೆ ಹಾಕಲಿಕ್ಕೆ ಶಿ ಆರ್ ಹಿ ಈಸ್ ರನ್ನಿಂಗ್ 11 + 11 ಅಂದರೆ 22 ಮೀಟರ್ ಆಯಿತು. ಇದೇ ರೀತಿಯಾಗಿ 10 ಪೊಟ್ಯಾಟೋಸನ್ನು ಪಿಕ್ ಮಾಡಿ ಬಕೆಟಿಗೆ ಹಾಕಲಿಕ್ಕೆ ಒಟ್ಟು ಎಷ್ಟು ಡಿಸ್ಟೆನ್ಸನ್ನು ಆ ಕಾಂಪಿಟೇಟರ್ ಕವರ್ ಮಾಡಿದ್ದಾರೆ ಅಂತ ಹೇಳಿ ನಾವೀಗ ಫೈಂಡ್ ಮಾಡಬೇಕು. ಐ ಹೋಪ್ ದಿ ಸಿನಾರಿಯೋ ಇಸ್ ಕ್ಲಿಯರ್. ಬಕೆಟ್ ಇದೆ, ಬಕೆಟಿಗಿಂತ 5 ಮೀಟರ್ ದೂರದಲ್ಲಿ ಫಸ್ಟ್ ಪೊಟ್ಯಾಟೊ ಇದೆ. ಸೊ ಬಕೆಟಿಂದ 5 ಮೀಟರ್ ಬಂದು ಪೊಟ್ಯಾಟೊ ತಗೊಂಡು ಮತ್ತೆ 5 ಮೀಟರ್ ಹೋಗಿ ಬಕೆಟ್ಗೆ ಪೊಟ್ಯಾಟೊವನ್ನು ಡ್ರಾಪ್ ಮಾಡಿದರು. ಸೊ 5 + 5 ಫಸ್ಟ್ ಎಷ್ಟಾಯಿತು ಡಿಸ್ಟೆನ್ಸಲ್ಲಿ? 10 ಮೀಟರ್. ಓಕೆ, ನೆಕ್ಸ್ಟ್ ಈಗ ಬಕೆಟ್ ಹತ್ರ ಇದ್ದಾರೆ. 5 ಮೀಟರ್ ಫಸ್ಟ್ ಪೊಟ್ಯಾಟೊ ಇದ್ದ ಸ್ಪಾಟ್, ಅಲ್ಲಿಂದ 3 ಮೀಟರ್, 5 + 3 8 ಆಯಿತು. ಆ 8 ಮೀಟರಲ್ಲಿ ಪೊಟ್ಯಾಟೊವನ್ನು ಪಿಕ್ ಮಾಡಿ ಮತ್ತೆ ಡ್ರಾಪ್ ಮಾಡಲಿಕ್ಕೆ 8 + 8 16 ಮೀಟರ್ ಡಿಸ್ಟೆನ್ಸನ್ನು ಕವರ್ ಮಾಡಿದರು. ಬಕೆಟ್ ಹತ್ರದಿಂದ 5 ಮೀಟರ್, 3 ಮೀಟರ್, 3 ಮೀಟರ್, ಟೋಟಲ್ 11 ಮೀಟರ್. ಥರ್ಡ್ ಪೊಟ್ಯಾಟೊವನ್ನು ಪಿಕ್ ಮಾಡಿದರು. ಆ ಥರ್ಡ್ ಪೊಟ್ಯಾಟೊವನ್ನು ಪಿಕ್ ಮಾಡಿ ಅದನ್ನು ಬಕೆಟಿಗೆ ಡ್ರಾಪ್ ಮಾಡಲಿಕ್ಕೆ ಮತ್ತೆ 11 ಮೀಟರ್ ಕವರ್ ಮಾಡಿ ಬಕೆಟ್ ಹತ್ರ ಬಂದರು. 11 + 11 22 ಮೀಟರ್. ಇದೇ ರೀತಿ 10 ಪೊಟ್ಯಾಟೋಸನ್ನು ಪಿಕ್ ಮಾಡಲಿಕ್ಕೆ ಎಷ್ಟು ಡಿಸ್ಟೆನ್ಸನ್ನು ಕವರ್ ಮಾಡಿದ್ದಾರೆ. ಓಕೆ, ಇಲ್ಲಿ ಎ ಅಂದರೆ 10, ಈಗ ಡಿ ಬೇಕು. ಡಿ ಅಂದರೆ 16 - 10 ದಟ್ ಈಸ್ 6, ಅಥವಾ 22 - 16 ದಟ್ ಈಸ್ ಈಕ್ವಲ್ ಟು 6. ಓಕೆ, ಎನ್ ಅಂದರೆ 10, ಯಾಕೆಂದರೆ 10 ಪೊಟ್ಯಾಟೋಸ್ ಆರ್ ದೇರ್. ವಾಟ್ ವಿ ಹ್ಯಾವ್ ಟು ಫೈಂಡ್ ಈಸ್ S10, ಡಿಸ್ಟೆನ್ಸ್ ಕವರ್ಡ್ ಟು ಪಿಕ್ 10 ಪೊಟ್ಯಾಟೋಸ್. ಓಕೆ, ಸೊ ನಮಗೆ ಸಮ್ ಫೈಂಡ್ ಮಾಡಲಿಕ್ಕೆ ಫಾರ್ಮುಲಾ ಗೊತ್ತಿದೆ. Sn is equal to n/2 into 2a plus n minus 1 into d. S10 is equal to n/2 ಅಂದರೆ 10/2 into 2 into a ಅಂದರೆ 10 plus n minus 1 ಅಂದರೆ 10 minus 1 into ಕಾಮನ್ ಡಿಫ್ರೆನ್ಸ್ d ಅಂದರೆ 6. ಸೊ ಇಲ್ಲಿ 10 ಮತ್ತು 2 ಸಿಂಪ್ಲಿಫೈ ಮಾಡ್ಕೊಳ್ಬೋದು. 2 1s 2 5s. ಸೊ S10 is equal to 5 into ಬ್ರ್ಯಾಕೆಟ್ನೊಳಗೆ 10 into 2 is 20 plus 10 minus 1 ಅಂದರೆ 9 into 6. ಸೊ now we have S10 is equal to 5 into ಬ್ರ್ಯಾಕೆಟ್ನೊಳಗಿರುವಂಥದ್ದು 20 plus 6 into 9 54. Let me write here. ಈಗ S10 is equal to 5 into 20 plus 54. 0 plus 4 ಅಂದರೆ 4, 5 plus 2 ಅಂದರೆ 7. 5 into 74. 5 into 4 is 20, 0 to carry. 5 7s are 35 plus 2 37. So S10 is equal to 370. So therefore total distance covered by the competitor. Total distance covered by the competitor. Total distance covered by the competitor is 370 meter to pick up the 10 potatoes. So this is how you can answer this question. By completing this question, ನಾವು ಎಕ್ಸಸೈಸ್ 5.3ಯ ಎಲ್ಲ ಕ್ವೆಶನ್ಸನ್ನು ಯಾವ ರೀತಿಯಾಗಿ ಸಾಲ್ವ್ ಮಾಡ್ಬೋದು ಅಂತ ಹೇಳಿ ಡಿಸ್ಕಸ್ ಮಾಡಿ ಮುಗಿಸಿದ್ದೇವೆ. ಐ ಹೋಪ್ ಯು ಹ್ಯಾವ್ ನೋ ಡೌಟ್ಸ್ ರಿಲೇಟೆಡ್ ಟು ದಿ ಸೊಲ್ಯೂಷನ್ ಆಫ್ ಎಕ್ಸಸೈಸ್ ಕ್ವೆಶನ್ಸ್. ಎಕ್ಸಸೈಸ್ ಕ್ವೆಶನ್ಸನ್ನು ಸಾಲ್ವ್ ಮಾಡೋದು ಹೇಗೆ ಅಂತ ಹೇಳಿ ಇನ್ನು ಯಾವುದೇ ಡೌಟ್ ಇಲ್ಲ ಅಂತ ಹೇಳಿ ಅಂದ್ಕೊಳ್ತೇನೆ. ಸ್ಟಿಲ್ ಇಫ್ ಯು ಹ್ಯಾವ್ ಎನಿ ಡೌಟ್ಸ್, ನಿಮ್ಮ ಕ್ವೆಶನ್ಸನ್ನು ಇದೇ ವಿಡಿಯೋದ ಕೆಳಗಿನ ಕಮೆಂಟ್ ಸೆಕ್ಷನಲ್ಲಿ ಪೋಸ್ಟ್ ಮಾಡಿ. ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ವಿಡಿಯೋವನ್ನು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೇಟೆಸ್ಟ್ ವಿಡಿಯೋದ ನೋಟಿಫಿಕೇಷನನ್ನು ಪಡೆಯಲಿಕ್ಕೋಸ್ಕರ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಕನೆಕ್ಟೆಡ್, ಕೀಪ್ ಲರ್ನಿಂಗ್, ಟೇಕ್ ಕೇರ್, ಬಾಯ್.